ಒಂದೇ ಕುಟುಂಬದ 90 ಸದಸ್ಯರು ಬಂದು ಮತದಾನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಮತಗಟ್ಟೆ ಸಂಖ್ಯೆ 161ರಲ್ಲಿ ಒಂದೇ ಕುಟುಂಬದ 90 ಜನ. ಚಿಕ್ಕಬಳ್ಳಾಪುರದ ಬಾದಾಮ್ ಫ್ಯಾಮಿಲಿಯಿಂದ ವೋಟಿಂಗ್. ಇವರ ಫ್ಯಾಮಿಲಿಲಿ ಒಟ್ಟು 90 ಜನ, ಅಷ್ಟು ಜನ ಬಂದು ವೋಟ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ವಾರ್ಡ್ ನಂಬರ್ 19ರಲ್ಲಿರುವಂತಹ ಕುಟುಂಬ, ಕುಟುಂಬ ಇನ್ನೂ ದೊಡ್ಡದಿದೆ. ವೋಟ್ ಮಾಡೋಕೆ 18 ವರ್ಷ ದಾಟ್ತಂತವ್ರು ಇಷ್ಟು ಮಂದಿ, 90 ಮಂದಿ. ಮತದಾನದ ಬಳಿಕ ಎಲ್ಲರೂ ಕೂಡ ತಮ್ಮ ಹರ್ಷ ವ್ಯಕ್ತಪಡಿಸಿದ್ರು. ಫೋಟೋನ ಕೂಡ ಕ್ಲಿಕ್ಕಿಸಿಕೊಂಡಿದ್ದಾರೆ. ನಾವು ಹೆಲ್ದಿ ಆಗಿರಬೇಕು ಅಂದ್ರೆ ನಮಗೆ ಪ್ಯೂರ್ ವಾಟರ್ ಬೇಕು. ನಮ್ಮ ಕಟ್ಟಡ ಹೆಲ್ದಿ ಆಗಿರಬೇಕು ಅಂದ್ರೆ ಪ್ಯೂರ್ ಇಂಡಸ್ 555D TMT ಬೇಕು. ಇಂಡಸ್ 555D TMT, ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಒಂದೇ ಕುಟುಂಬದ 90 ಮಂದಿ ಬಾದಾಮ್ ಕುಟುಂಬ ಎಲ್ಲರೂ ಕೂಡ ಜೊತೆಯಾಗಿ ಬಂದು ವೋಟ್ ಹಾಕಿದ್ದಾರೆ. ಒಂದು ಫೋಟೋನ ಕೂಡ ಅವರು ಕ್ಲಿಕ್ಕಿಸ್ಕೊಂಡಿದ್ದಾರೆ. ಸೊ ಆಗಲೇ ರಾಘಣ್ಣ ಹೇಳ್ತಾ ಇದ್ರು, ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬಂದು ವೋಟ್ ಹಾಕುವಂಥ ಖುಷಿನೇ ಬೇರೆ ಅಂತ. ಸೊ ಇದೀಗ ಒಂದೇ ಕುಟುಂಬದ 90 ಸದಸ್ಯರು ಒಟ್ಟಿಗೆ ಬಂದು ಮತಗಟ್ಟೆ ಸಂಖ್ಯೆ 161ರಲ್ಲಿ ಮತದಾನ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ಇನ್ನೇನು ಮದುವೆ ಮಂಟಪಕ್ಕೆ ಹೋಗಬೇಕು ಅಷ್ಟರೊಳಗೆ ಒಂದು ವೋಟ್ ಹಾಕಿ ಬರೋಣ ಅಂತ ಹೇಳಿ ಮದುಮಗ ಅದೇ ದಿರಿಸ್ನಲ್ಲಿ ಏನು ಗೆಟಪ್ ಇತ್ತು, ಮದುವೆ ಗೆಟಪ್, ಅದರಲ್ಲೇ ಸೀದಾ ಬೂತ್ಗೆ ಬಂದಿರುವಂಥದ್ದನ್ನು ನೋಡಿದ್ದಾರೆ. ಮೊದಲೊಂದು ವೋಟ್ ಹಾಕೋಣ ಅಂತ. ಸೊ ಇದೀಗ ನೀವು ನೋಡ್ತಾ ಇರ್ಬೋದು ಈ ದೃಶ್ಯವನ್ನ. ಬೆಳಗ್ಗೆ ಅಷ್ಟೇ ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಮದುಮಗಳು ಬಂದು ವೋಟ್ ಮಾಡಿರೋದು ನೋಡಿದ್ರಿ. ಅದಾದ್ಮೇಲೆ ಈಗ ಚಾಮರಾಜನಗರದಲ್ಲಿ ಮದುಮಗನೊಬ್ಬ ಬಂದು ಅದೇ ದಿರಿಸ್ನಲ್ಲಿ ಪೇಟ ಎಲ್ಲ ಹಾಗೇನೇ ಇದೆ, ಶಲ್ಯ ಪಂಚೆ ಎಲ್ಲ. ಸೊ ಈಗ ತಾಳಿ ಕಟ್ಟುವ ಮೊದಲು ವರನ ಮತದಾನ, ಸೊ ಅದಾದ ನಂತರ ಮದುವೆ ಮಂಟಪಕ್ಕೆ ಹೋಗೋದಕ್ಕೆ ಆತ ಸಿದ್ಧನಾಗಿ ಬಂದಿದ್ದಾನೆ. ಸೊ ಇದು ಸಂತೇಮರಹಳ್ಳಿ ಚಾಮರಾಜನಗರದ ವೋಟಿಂಗ್ ಬೂತ್. ಇದು ಓಡೋಡಿ ಬಂದು ಮತದಾನ ಮಾಡಿದಂಥ ವರ. ಯಾಕಂದ್ರೆ ಅಲ್ಲಿ ಮುಹೂರ್ತ ಕೂಡ ಲೇಟ್ ಆಗ್ತಾ ಇರುತ್ತೆ, ಪುರೋಹಿತರು ಕಾಯ್ತಾ ಇರ್ತಾರೆ. ಆದ್ರೆ ಅದರೊಳಗೆ ನಮ್ಮ ಒಂದು ಮತದಾನ ಹಕ್ಕೇನಿದೆ ಅದನ್ನು ಚಲಾಯಿಸೋಣ ಅಂತ ಯುವಕ ಒಂದ್ಸರಿ ಒಳಗೆ ಕೂತ್ಕೊಂಡ್ಬಿಟ್ರೆ ಮತ್ತೆ ವಾಪಸ್ ಬರೋಕ್ಕಾಗಲ್ಲ, ಆಮೇಲೆ ಇನ್ನೂ ಕಷ್ಟ ಆಗುತ್ತೆ. ಬಹುಶಃ ಅದಕ್ಕೆ ಮೊದಲು ಬಂದು ವೋಟ್ ಹಾಕಿದ್ದಾರೆ. ಒಟ್ಟಿನಲ್ಲಿ ಬೇರೆ ಭಾಗದಲ್ಲಿ ನಮಗೆ ಬೇರೆ ರೀತಿಯಾದಂಥ ವಿಶೇಷ ಕೇಸ್ಗಳು ನೋಡ್ತಾ ಇದ್ವಿ. ಅಫ್ಕೋರ್ಸ್ ಈಗ ಚಾಮರಾಜನಗರದಲ್ಲಿ ಇದು ನೋಡ್ತಾ ಇರುವಂಥ ದೃಶ್ಯ, ವರ ಬಂದು ವೋಟ್ ಹಾಕಿದ್ದಾನೆ ಮದುವೆಗೆ 10 ನಿಮಿಷ. ಇದ್ರ ಜೊತೆಗೆ ಚಿಕ್ಕಮಗಳೂರಿನಲ್ಲಿ ಮದುವಣಗಿತ್ತಿ, ಮೂಡಿಗೆರೆಯಲ್ಲಿ ಇದು ಬಹುಶಃ ಮದುವಣಗಿತ್ತಿನೇ ಬಂದು ಅಂದರೆ ಮದುವೆಗಿಂತ ಮೊದಲು ವೋಟ್ ಹಾಕಿ ನಂತರ ಮದುವೆ ಸಮಾರಂಭಕ್ಕೆ ಹೋಗಿರುವಂಥ ಒಂದು ವಿಶೇಷವಾದಂಥ ಘಟನೆ ಕೂಡ ನಡೆದಿದೆ. ಸಹಜವಾಗಿ ಇದು ಒಂದು ರೀತಿ ಇನ್ಸ್ಪಿರೇಷನ್. ಯಾರು ನಮಗೆ ನೆಪ ಕೊಡ್ತಾ ಇರ್ತಾರೆ, ನನಗೆ ವೋಟ್ ಹಾಕೋಕ್ಕಾಗಲ್ಲ, ಮತನ್ನು ಮಾಡೋಕ್ಕಾಗಲ್ಲ, ಸ್ವಲ್ಪ ಬ್ಯುಸಿ, ಎಲ್ಲೋ ಹೋಗಬೇಕಿತ್ತು, ಕ್ಯೂ ಜಾಸ್ತಿ, ಬಿಸಿಲು ಜಾಸ್ತಿ, ಈ ಥರ ಯಾರು ನೆಪ ಕೊಡ್ತಾರೆ ಅಂಥವ್ರು ಇದನ್ನು ದಯವಿಟ್ಟು ಖಂಡಿತ ನೋಡಬೇಕು. ಇದ್ರ ಜೊತೆಗೆ ಮಡಿಕೇರಿಯಿಂದ ಒಂದು ಅಪ್ಡೇಟ್ಸ್ ಬಂದಿದೆ ಅನ್ಸುತ್ತೆ. ನಾವು ಮಡಿಕೇರಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅಲ್ಲೂ ಕೂಡ ಮದುಮಗಳು ಸೊ ಕೈ ಹಿಡಿಯುವ ಮುನ್ನ ಕೈ ಬೆರಳಿಗೆ ಆ ಒಂದು ವೋಟ್ನ ಇಂಕ್ ಏನಿದೆ ಸೊ ಅದನ್ನು ಹಾಕಿಸ್ಕೊಂಡು ನಂತರ ಅಲ್ಲಿ ಹೋಗಿರುವಂಥದ್ದನ್ನು ಗಮನಿಸ್ಬೋದು. ಹಾಗಾಗಿ ಯುವಕರು ಕೂಡ ಭಾಳಷ್ಟು ಮಂದಿ ಫ್ರೀ ಇದ್ದಾಗಲೂ ಕೂಡ ವೋಟ್ ಮಾಡಲ್ಲ, ಅಂಥದ್ರಲ್ಲಿ ಇವರು ತಮ್ಮ ಮದುವೆಯ ಬ್ಯುಸಿಯಲ್ಲೂ ಕೂಡ ವೋಟ್ ಮಾಡ್ತಾ ಇರುವಂಥದ್ದು ಬೇರೆಯವ್ರಿಗೂ ಕೂಡ ಸ್ಫೂರ್ತಿಯಾಗಿದ್ದಾರೆ. ಚಾಮರಾಜನಗರ, ಚಿಕ್ಕಮಗಳೂರು, ಮಡಿಕೇರಿ ಇವರಿಗೆ ಮದುವೆ ಜೊತೆಗೆ ಈ ನೆನಪು ಕೂಡ, ನಾವು ವೋಟ್ ಮಾಡಿ ನಂತರ ಮದುವೆ ಮಂಟಪಕ್ಕೆ ಹೋದ್ವಿ ಅನ್ನೋದು ಕೂಡ ಅವರಿಗೆ ನೆನಪಿರುತ್ತೆ. ಮುಂದೆ ಅವರ ಮಕ್ಕಳಿಗೆ ಹೇಳಬಹುದು, ಈ ರೀತಿಯ ಮದುವೆ ಹೇಗಿತ್ತು ಗೊತ್ತಾ, ವೋಟ್ ಹಾಕಿ ನಂತರ ನಾವು ಮದುವೆಗೆ ಬಂದಿದ್ದು ಅಂತ ಹೇಳಿ. ಸೊ ಚಾಮರಾಜನಗರ, ಚಿಕ್ಕಮಗಳೂರು, ಮಡಿಕೇರಿ 3 ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅಂತ ಕೆಲವೊಂದು ಸ್ವಾರಸ್ಯ ಇವತ್ತಿನ ಚುನಾವಣೆಯಲ್ಲಿ ಕಂಡು ಬರ್ತಾ ಇದೆ.